ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಾಡ ಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಶುಕ್ರವಾರ ತಾಲೂಕು ಆಡಳಿತ ವತಿಯಿಂದ ಸರಳವಾಗಿ ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಎಚ್. ಪುಟ್ಟಸ್ವಾಮಿಗೌಡ ಮಾತನಾಡಿ, ಬೆಂಗಳೂರು ನಿರ್ಮಾಣದಲ್ಲಿ ಕೆಂಪೇಗೌಡರ ಸೇವೆ ಅನನ್ಯವಾದುದು. ಅವರ ದೂರದೃಷ್ಟಿ ಆಡಳಿತಗಾರ. ಇಂದು ಬೆಂಗಳೂರು ಶ್ರೀಮಂತ ನಗರವಾಗಿದೆ. ಕೈಗಾರಿಕೆಗಳ ನಿರ್ಮಾಣ, ಎಲ್ಲ ಸಮುದಾಯದವರ ವ್ಯಾಪಾರದಿಂದ ನಗರಕ್ಕೆ ಹೆಚ್ಚು ತೆರಿಗೆ ಬರಲು ಸಹಾಯ ಆಗಿದ್ದರು. ಅದರ ಪರಿಣಾಮ ವಹಿವಾಟು ಇಲ್ಲಿ ಕಾಣಬಹುದು. ಇದೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಏಕೈಕ ನಗರವಾಗಿದೆ ಎಂದರು. ಕೆಂಪೇಗೌಡರು ಅಂದರೆ 300 ವರ್ಷಗಳ ಹಿಂದೆ ಬೆಂಗಳೂರು ನಿರ್ಮಾಣ ಮಾಡಲು ಕಂಕಣ ಕಟ್ಟಿದ್ದರು. ವೃತ್ತಿ ಆಧಾಂತವಾಗಿ ನಗರರ್ಥ ಪೇಟೆ, ಚಿಕ್ಕಪೇಟೆ, ಬಳೆಪೇಟೆ ಸೇರಿದಂತೆ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ನಿರ್ಮಾಣದಲ್ಲಿ ಅವರ ಪಾಲು ಬಹಳವಾಗಿದೆ. ಕೆಂಪೇಗೌಡರು ಸ್ವಭಾವತಃ ಧಾರ್ಮಿಕ ಮನೋಭಾವ ಉಳ್ಳವರಾಗಿದ್ದರು. ಆದ್ದರಿಂದ ಅವರು ಎಲ್ಲ ಧರ್ಮಗಳ ದೇವಾಲಯ ನಿರ್ಮಾಣ ಮಾಡಿಸಿದ್ದರು. ಹಳೆ ದೇವಾಲಯಗಳ ಜೀರ್ಣೋದ್ಧಾರ, ಹೊಸ ದೇವಾಲಯಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಿದ್ದರು. ವಿಜಯನಗರದ ಸಾಮಂತ ರಾಜರೂ ಆಗಿದ್ದರು. ರಾಜರ ಒಡನಾಟ ಹೆಚ್ಚಿಗೆ ಹೊಂದಿದ್ದ ಉತ್ತಮ ಆಡಳಿತಗಾರರೂ ಆಗಿದ್ದರು. ಲಕ್ಷ್ಮೀನರಸಮ್ಮ ಮಾತನಾಡಿ, ಕೆಂಪೇಗೌಡರು 1910ರಲ್ಲಿ ಯಲಹಂಕದಲ್ಲಿ ತಂದೆಯ ದಾರಿಯಂತೆ ನಡೆದು ಆಡಳಿತದಲ್ಲಿ ಹೆಚ್ಚು ಅನುಭವ ಪಡೆದು ಮುಂದೆ ಬೆಂಗಳೂರು ನಿರ್ಮಾಣದಲ್ಲಿ ತಮ್ಮ ಸೇವೆ ಆರಂಭಿಸಿದರು. ಅನೇಕ ಆಡಳಿತ ವಿಧಾನಗಳನ್ನ ಜಾರಿಗೆ ತಂದರು. ತೆರಿಗೆ ಪದ್ಧತಿ ಜಾರಿಗೆ ತಂದು ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ನಾಂದಿ ಹಾಡಿದ್ದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು, ಮಾಜಿ ಶಾಸಕರಾದ ಜ್ಯೋತಿ ರೆಡ್ಡಿ ಅವರು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಾಮ ರೆಡ್ಡಿ ಅವರು, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ವಿಜಯ ರಾಘವ, ತಹಸೀಲ್ದಾರ್ ರಾಧಾ ಮಹೇಶ್ ಪತ್ರಿ ಅವರು, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹೊನ್ನಯ್ಯ, ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು, ನಗರಸಭಾ ಆಯುಕ್ತರಾದ ಎಂಡಿ ಗೀತಾರವರು, ನಗರಸಭೆಯ ಸದಸ್ಯರು ಮತ್ತು ಒಕ್ಕಲಿಗ ಮುಖಂಡರಾದ ಸೂರ್ಯಪ್ರಕಾಶ ರೆಡ್ಡಿ, ರವಿ, ಮುನಿಸ್ವಾಮಿಗೌಡ, ಅನಿಲ್, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ, ಮಂಜುನಾಥ ರೆಡ್ಡಿ, ಅಶ್ವಥ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಗಿರೀಶ್ ರೆಡ್ಡಿ, ಆರ್.ಎನ್. ವೆಂಕಟರೆಡ್ಡಿ, ಚರಣ್ ರೆಡ್ಡಿ ಇನ್ನೂ ನೂರಾರು ಮುಖಂಡರು ಭಾಗವಹಿಸಿದ್ದರು. ಪ್ರದೇಶ ಅಲ್ಲಿ ಹುಟ್ಟಿದಂಥವ್ರು 1510ನೇ ಇಸ್ವಿಲಿ ಹುಟ್ಟಿದಂಥವ್ರು. ತಂದೆ ಕೆಂಪ ನಂಜೇಗೌಡ. ಹಾಗೆಯೇ ಅವ್ರು ಹುಟ್ಟಿ ಆದಮೇಲೆ ಅವ್ರ ತಂದೆ ಜೊತೆ ಬೆಳೆದು ವಿದ್ಯಾಭ್ಯಾಸಗಳನ್ನ ಮಾಡಿ ಅಷ್ಟೊತ್ತು ಕಾಲ ಅವ್ರ ತಂದೆ ಪಾಳ್ಯಗಾರರಾಗಿದ್ದರು. ಪಾಳ್ಯಗಾರ ಆದರೆ ಎಲ್ಲ ಸೌಲಭ್ಯ ಇರ್ತದೆ. ಕುದುರೆ ಸವಾರಿ ಇರ್ಬೋದು, ರಣರಂಗದಲ್ಲಿ ಸೆಣಸಿ ವೈರಿಗಳ ಮೇಲೆ ಯುದ್ಧ ಮಾಡೋ ಕಲೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಕಲೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಪರಿಣತಿ ಗಳಿಸಿದರು. ಹಾಗೆಯೇ ಅವ್ರ ತಂದೆ ಜೊತೆ ಚಿಕ್ಕ ಹುಡುಗನಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಹೋಗಿ ಭೇಟಿ ಕೊಡ್ತಾಯಿದ್ರು. ಅವ್ರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೋಡಿ ಅವ್ರ ತಂದೆಗೆ ಹೇಳ್ತಾ ಇದ್ರಂತೆ. ಅವ್ರೇನು ತಿಳ್ಕೊಂಡಿದ್ರು, ನಮ್ಮ ತಂದೆ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿದ್ರೆ ನಮ್ಮ ತಂದೆ ಕೂಡ ದೊಡ್ಡ ಇವರು ಯಾವ್ರ ಮನಸ್ಸು ಮಾಡಿ ಏನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ, ಅಪ್ಪ ನೀನು ಕಟ್ಟಬಾರ್ದು, ನಾವು ಕಟ್ಟಬಾರ್ದು ಇಂಥ ಒಂದು ಸಾಮ್ರಾಜ್ಯನ, ಒಂದು ನಗರವನ್ನು ಅಂತ ಹೇಳ್ತಾ ಇದ್ರಂತೆ. ಅವ್ರ ತಂದೆ ಹೇಳ್ತಾ ಇದ್ರು, ಇಲ್ಲಪ್ಪ ಇದು ವಿಜಯನಗರ ಸಾಮ್ರಾಜ್ಯ ಅಂದರೆ ನಮ್ಮಂಥ 500, 600 ಸಾಮಂತರು, ಸಾವಿರಾರು ಸಾಮಂತರು ಇರುವಂಥ, ಕಪ್ಪ ಕಾಣಿಕೆ ಕೊಡುವಂಥ ಮಹಾ ಒಂದು ಸಾಮ್ರಾಜ್ಯ. ನಾವು ಮಾಡೋಕ್ಕಾಗುತ್ತಾ, ನಗರ ಕಟ್ಟೋಕ್ಕಾಗುತ್ತಾ ಅನ್ನೋ ಮಾತುಗಳನ್ನ ತಂದೆ ಮಗನಿಗೆ ಹೇಳ್ತಾ ಇದ್ರಂತೆ. ಮೊದಲು ಕನಸು ಬೆಳಿಬೇಕು, ಯೋಚನೆಗಳು ಬೆಳಿಬೇಕು, ಕನಸು ಕಾಣಬೇಕು ಅಂತ ಹೇಳ್ತಿರಲ್ಲ ಮೊದಲು ಅಬ್ದುಲ್ ಕಲಾಂ ಅವರು. ಮನುಷ್ಯ ಏನೇ ಕೆಲಸ ಮಾಡಬೇಕು ಕನಸು ಬರಬೇಕಂತೆ. ಹಾಗೆ ಕೆಂಪೇಗೌಡರು ಚಿಕ್ಕ ಹುಡುಗನಲ್ಲೇ ಒಂದು ಕನಸು ಬಿದ್ದಿತ್ತು, ಇಂಥ ಒಂದು ನಗರ ಕಟ್ಟುವ, ಇಂಥ ದೊಡ್ಡ ನಗರ. ಅವ್ರ ತಂದೆ ಜೊತೆ ವರ್ಷ ದಸರಾ ಉತ್ಸವಕ್ಕೆ ಹೋಗ್ಬೇಕಾದ್ರೆ ಜೊತೆಲಿ ಕರ್ಕೊಂಡು ಹೋಗೋದಂತೆ ಮಗನ. ಹಾಗಾದ್ರೆ ನೋಡಿ ಮನಸ್ಸಲ್ಲಿತ್ತು. ಹಾಗೆಯೇ ಅವರ ಒಂದು ವಯಸ್ಸಿಗೆ ಬಂದಾದಮೇಲೆ, ಅವರ ಆಡಳಿತಕ್ಕೆ ಬಂದಾದಮೇಲೆ ಏನಾದರೂ ಮಾಡಿ ನಗರವನ್ನು ಕಟ್ಟಬೇಕು. ನಗರ ಕಟ್ಟೋದ್ರಿಂದ ಏನು ಅನುಕೂಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹಳ್ಳಿಗಾಡಿನ ಆದಾಯ ಬರಲ್ಲ. ಸೈನ್ಯವನ್ನು ಕಟ್ಟಬೇಕಾದ್ರೆ, ಸಾಮ್ರಾಜ್ಯವನ್ನು ನಡೆಸಬೇಕಾದ್ರೆ ನಗರಗಳಿರಬೇಕು. ನಗರಗಳು ಏನು ಅಂತಂದರೆ ಟ್ಯಾಕ್ಸಸ್ಸು. ಸೈನಿಕರು ಸಾಕ್ಬೇಕಾರೆ ಅಥವಾ ಏನಾದ್ರು ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ, ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಬೇಕಾದ್ರೆ, ಇನ್ನೊಂದು ಏನಾದರೂ ಮಾಡಬೇಕಾದ್ರೆ ಅಭಿವೃದ್ಧಿ ಕೆಲಸನ ಹಣ ಬೇಕು. ಹಣ ಹಳ್ಳಿಗಳ ರೈತರಿಂದ ಸಿಗೋದಿಲ್ಲ.
ನಗರದಲ್ಲಿ ವ್ಯಾಪಾರ ವೃದ್ಧಿಯಾದಾಗ ನಾಲ್ಕಾರು ಜನ ಬಂದು ವ್ಯಾಪಾರಿಗಳು ಅವರು ಇವರು ಬಂದು ನಗರ ವೃದ್ಧಿ ಆದಾಗ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ ಅವರು ಬರೋ ಕಲೆಕ್ಷನಿಂದ ನಗರವನ್ನು ಬೇರೆ ಬೇರೆ ಹಳ್ಳಿಗಾಡು ಪ್ರದೇಶವನ್ನು ಉದ್ಧಾರ ಮಾಡ್ಬೋದು. ಇವತ್ತು ನೋಡಿ, ಅದೇ ನಮ್ಮ ಕೆಂಪೇಗೌಡರು ಕಟ್ಟಿರೋ ಒಂದು ನಗರದಿಂದ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ದುಡ್ಡು ಹೋಗ್ತದೆ. 60-70% ಟ್ಯಾಕ್ಸು ಕರ್ನಾಟಕ ರಾಜ್ಯಕ್ಕೆ ಬರುವಂಥ ಟ್ಯಾಕ್ಸ್ ಎಲ್ಲಿಂದ ಬರ್ತದೆ? ಕೇವಲ ಬೆಂಗಳೂರಿಂದ ಬರ್ತದೆ. ಕೇವಲ ಬೆಂಗಳೂರಿಂದ. ಕೆಂಪೇಗೌಡರು ಬರೀ ಬೆಂಗಳೂರಿನಲ್ಲಿರೋ ಜನ ನೆನೆಸ್ಬೇಕಾಗಿಲ್ಲ. ಏಕೆಂದರೆ ಬೆಂಗಳೂರು ಕೆಂಪೇಗೌಡ ನಗರ, ಕೆಂಪೇಗೌಡ ಕಟ್ಟಿದ ನಗರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತ ಒಂದು ನಿಯತ್ ಇರ್ತದೆ ಎಲ್ಲರಿಗೂ, ಹೆಚ್ಚು ಕಡಿಮೆ. ಇಲ್ಲಪ್ಪ ಅವ್ರು ಕಟ್ಟಿದ್ರು, ಅವ್ರ ನಗರದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ನೆನೆಸ್ತಾರೆ, ಸಾಮಾನ್ಯವಾಗಿ ನೆನೆಸ್ತಾರೆ. ಬರೀ ನಗರದಲ್ಲೇ ನೆನೆಸ್ಬೇಕಾಗಿಲ್ಲ. ಇವತ್ತು ಗುಲ್ಬರ್ಗ, ಬೀದರ್ ನೆನೆಸ್ಬೇಕು. ಯಾಕೆಂದ್ರೆ ಇಲ್ಲಿ ಹಣ ಅವ್ರಿಗೆ ಹೋಯ್ತಾ ಇದೆ. ಅವ್ರಿಗೆ ಹೋಗೋ ಹಣ ಎಲ್ಲಿದು? ಬೆಂಗಳೂರಿನ ಹಣ. ಅಲ್ಲಿ ಏನೂ ಟ್ಯಾಕ್ಸ್ ಬರಲ್ಲ. ನಾರ್ತ್ ಕರ್ನಾಟಕದಲ್ಲಿ ಏನೂ ಟ್ಯಾಕ್ಸ್ ಇಲ್ಲ. ಬರಗಾಡು ಎಷ್ಟೋ ಕಿಲೋಮೀಟರ್ವರೆಗೆ ವರ್ಷಿ ಜೋಳ ಪಾಳ ಬೆಳೆಯುವಂಥ ಒಂದು ನಾಡು ಅದು. ಅಲ್ಲಾಗ್ಬೋದು, ನಮಗೆ ದಕ್ಷಿಣ ಕರ್ನಾಟಕದಲ್ಲೂ ಇರ್ಬೋದು. ಇಂಥವಕ್ಕೆಲ್ಲ ಅಲ್ಲಿ ಬೇಕಾದ ಜನಕ್ಕೆ ಸೌಲಭ್ಯಗಳು, ಈಗ ಗ್ಯಾರಂಟಿಗಳು ಕೊಡ್ತಾ ಇದ್ದಿಲ್ಲ. ಎಲ್ಲಿ ಬರ್ತಿತ್ತು? ಬೆಂಗಳೂರು ಇಲ್ಲ ಅಂದ್ರೆ ಎಲ್ಲ ಗ್ಯಾರಂಟಿ ಡಮಾರಾಗವು. ಬೆಂಗಳೂರು ಬರ್ತಾ ಇರೋಂಥ 60-70% ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಟ್ಯಾಕ್ಸ್ ಬೆಂಗಳೂರಿನ ಒಂದೇ ಬರೋದ್ರಿಂದ ಯಾವುದೇ ಸರ್ಕಾರ ಬರಲಿ ಧೈರ್ಯವಾಗಿ ಏನು ಬೇಕಾದ್ರೂ ಘೋಷಣೆ ಮಾಡ್ಬೋದು. ಅಂತ ಒಂದು ಟ್ಯಾಕ್ಸ್ ಬಂದು ಇವತ್ತು ಕರ್ನಾಟಕ ಜನ ನೆಮ್ಮದಿಯಾಗಿರ್ಬೇಕಾದ್ರೆ ಯಾರು ಕಾರಣ? ಕೆಂಪೇಗೌಡರು ಕಾರಣ. ಅವರು ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೆಸರು ಮಾಡ್ಬೇಕಾದ್ರೆ ಅವನು ಪೋಸ್ಟಿಂದ ಮಾಡಲ್ಲ. ಅವರೇನು ಮಹಾ ಸಾಮ್ರಾಟರಾಗಿರಲಿಲ್ಲ. ಇಡೀ ದೇಶನೇ ಆಳುವಂಥ ಸೌತ್ ಇಂಡಿಯನ್ ಸಾಮ್ರಾಟರಲ್ಲ, ಭಾರತನೇ ಆಳ್ತಿದ್ದ ಸಾಮ್ರಾಟರಲ್ಲ. ಎಂತೆಂಥೋ ಸಾಮ್ರಾಟರು, 100 ಜನ ಹುಟ್ಟಿದವ್ರು ಹೆಸರಿಲ್ಲ ಇವತ್ತು. ಎಲ್ಲಪ್ಪ ಹೆಸರು ಅಂತಂದರೆ ದೊಡ್ಡ ದೊಡ್ಡ ಸಾಮಂತರು ಹೆಸರಿಲ್ಲ. ಯಾಕೆಂದರೆ ಇವ್ರ ಹೆಸರು ಯಾಕೆಂದರೆ ಜನಪರ ಕೆಲಸ ಮಾಡಿ, ಜನಗಳಿಂದ ಪ್ರೀತಿಯಿಂದ ನೋಡಿ, ಪ್ರಜೆಗಳನ್ನು ಅವ್ರ ಒಳ್ಳೆಯದನ್ನು ಬಯಸಿ, ಯಾವುದೇ ಭೇದ ಮಾಡ್ದಂಗೆ ಎಲ್ಲರೂ ನನ್ನವರು ಅಂತ ಪ್ರೀತಿ ಮಾಡಿ, ಪ್ರತಿ ಪ್ರಜೆನಿಗೂ ಕೂಡ ಸಮಾನಾಂತರವಾಗಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ತತ್ವ ಇಟ್ಕೊಂಡು ಯಾರು ಆಳಿರ್ತಾರೆ, ರಾಜ್ಯವನ್ನು ಮಾಡಿರ್ತಾರೆ, ಅವನು ಚಿಕ್ಕವನೇ ಆಗಲಿ ಅವನನ್ನು ಯಾವ ಮಹಾರಾಜ ಎಂಥ ಸಾಮ್ರಾಟ್ಗಿಂತ ದೊಡ್ಡ ಹೆಸರು ಪಡಿತಾನೆ. ಅದೇ ಥರ ಇವ್ರ ಹೆಸರು ಪಡೆದವ್ರೆ. ಇವತ್ತು ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲಿ ಏನಿತ್ತೋ ಅದಕ್ಕೆ ಸೆಡ್ ಹೊಡೆಯೋ ಥರ ಬೆಂಗಳೂರಿದೆ. ಇಡೀ ಪ್ರಪಂಚಕ್ಕೇನೆ ಸೆಡ್ ಹೊಡೆಯೋ ಥರ ಇವತ್ತು ಬೆಂಗಳೂರು ಬೆಳೆದಿದೆ. ಅವರ ಕನಸು ನನಸಾಗಿದೆ. ಅಂಥ ಒಂದು ನಗರವನ್ನು ಕಟ್ಟಿದವರು ಕೆಂಪೇಗೌಡರು. ಅವ್ರ ಕಾಲದಲ್ಲಿ ಯಾರು ಭೇದ ಮಾಡಲಿಲ್ಲ. ಅವರು ಈ ನೋಡಿ, ಇಲ್ಲೆಲ್ಲ ಇಷ್ಟು ಜನ ಬಂದಿದ್ರಿ, ಎಲ್ಲ ಸಮುದಾಯ ಹೇಳ್ತಾರೆ. ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ಒಕ್ಕಲಿಗರು ಅಂತಲ್ಲ, ಎಲ್ಲ ಸಮುದಾಯ. ಯಾಕೆ? ಕೆಂಪೇಗೌಡರು ನಮ್ಮವರು ಅನ್ನೋ ಭಾವನೆ ಅವ್ರಿಗೆ. ಆ ಭಾವನೆ ಇದೆ. ಯಾವತ್ತೂ ಮಹನೀಯರು ಎಲ್ಲರನ್ನೂ ಸಮತ್ವದಲ್ಲಿ ಕಂಡಾಗ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. ನಮ್ಮವರು ಅಂತ ಅಂತಾರೆ. ಯಾವುದೇ ಸಮುದಾಯದಲ್ಲಿ ಹುಟ್ಟಿರಲಿ, ಒಳ್ಳೆತನ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಅವ್ರನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಯಾವುದೇ ಸಮುದಾಯದಲ್ಲಿ ಹುಟ್ಟಿರಲಿ, ಯಾರು ಯಾವ ಸಮುದಾಯದಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಡು ಹುಟ್ಟಲ್ಲ. ಯಾರು ಒಳ್ಳೇದು ಮಾಡಿದ್ರೆ, ಪ್ರಜೆಗಳಿಗೆ ಯಾರು ಒಳ್ಳೆಯದನ್ನು ಬಯಸಿದ್ದಾರೆ ನೋಡಿ, ಅವರಿದ್ದರು. ಆ ಟೈಮಲ್ಲಿ ನಗರವನ್ನು ಕಟ್ಟಬೇಕಾದ್ರೆ ಅದು ಎಂಥ ಪ್ಲೇಸು, ಎಂಥ ಬೇಸಿಗೆಯಲ್ಲೂ ಕೂಡ ತಂಪಾಗಿರ್ತದೆ ಬೆಂಗಳೂರು. ಇಡೀ ನಾನು ಎಲ್ಲ ಪ್ರಪಂಚವನ್ನು ಸುತ್ತಿದಾಗ ಇಡೀ ನಮ್ಮ ದೇಶವನ್ನು ಚೆನ್ನೈಗೆ ಹೋಗಲಿ, ಹೈದರಾಬಾದ್ಗೆ ಹೋಗಲಿ, ಡೆಲ್ಲಿಗೆ ಹೋಗಲಿ, ಒಂದೊಂದು ಸೀಸನಲ್ಲಿ ಒಂದೊಂದು ವೆದರ್ ಅದು. ನಮಗೇನಿಲ್ಲ, ಬೆಂಗಳೂರಿನಲ್ಲಿ ಯಾವಾಗಾರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ತಿಂಗಳು ಏನೋ ಚೂರು ಸೆಕೆ ಥರ ಬರ್ಬೋದು. ಇನ್ನು ಬಾಕಿ ಯಾವ ದಿವಸನಾರ ತಗೊಳ್ಳಿ ತಂಪಾದವಾದ, ಅಂಥ ಚಳಿನೂ ಇಲ್ಲ, ಅಂಥ ಬಿಸಿಲೂ ಇಲ್ಲ, ಸಮಶೀತೋಷ್ಣವಾದಂಥ ವಾತಾವರಣ ಬೆಂಗಳೂರಲ್ಲಿ. ಅದಕ್ಕೋಸ್ಕರನೇ ದೇಶದಲ್ಲಿ ಯಾರು ಬಂದು ಒಂದು ತಿಂಗಳು ವಾಸ ಮಾಡಿಬಿಟ್ರು ಸಾಕು, ಆ ಜಾಗ ಬಿಟ್ಟು ಆಚೆಗೆ ಹೋಗಲ್ಲ ಅವರು. ಇಡೀ ನಾರ್ತ್ ಇಂಡಿಯಾದಲ್ಲಿರೋದು IAS IPSನವರು ಅವ್ರು ಊರು ಬಿಟ್ಟು ಬಂದಿರ್ತಾರೆ, ಟೆಂಪ್ರವರಿಗೆ ಕೆಲಸಕ್ಕಿಂತ ಬಂದಿರ್ತಾರೆ. ಅವ್ರು ರಿಟೈರ್ಡ್ ಆದಮೇಲೂ ಇಲ್ಲೇ ಮನೆ ಕಟ್ಕೊಂಡು ಬಿಡ್ತಾರೆ. ಅಂಥ ಒಂದು ವಾತಾವರಣ ಇರುವಂಥ ಭವ್ಯವಾದಂಥ ಸಮಶೀತೋಷ್ಣ